ದೆಹಲಿಯಲ್ಲಿ ಶಾಸಕರ ಪರೇಡ್ಗೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಡಿಕೆ. ಸಿದ್ದರಾಮಯ್ಯ ಅವರು ಒಂದು ಸಮಯದಲ್ಲಿ ಹೇಳಿದ್ರು, ಶಾಸಕರ ಬೆಂಬಲ ಬೇಕು ಸಿಎಂ ಆಗಬೇಕು ಅಂದ್ರೆ ಅಂತ ಹೇಳಿ. ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಾ ಇದ್ದಾರೆ. ಮಂಗಳವಾರ ದೆಹಲಿಗೆ ತೆರಳಿ ಪರೇಡ್ಗೆ ಸೂಚಿಸಿದ್ರು. ಶಾಸಕರನ್ನ ಕರ್ಕೊಂಡು ಹೋಗಿ ಪರೇಡ್ ಆಪ್ತರಿಗೆ ಸೂಚನೆ. ಹೀಗಾಗಿ ಶಾಸಕರನ್ನ ಒಟ್ಟುಗೂಡಿಸೋದಕ್ಕೆ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ. ತೆರೆಮರೆಯಲ್ಲೇ ಪ್ರಯತ್ನವನ್ನ ಡಿಸಿಎಂ ನಡೆಸ್ತಾ ಇದ್ದಾರೆ. ಸುಮಾರು 30 ರಿಂದ 40 ಶಾಸಕರನ್ನ ದೆಹಲಿಗೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ರೆಡಿ ಇದೆ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತ ಮೂಲಗಳಿಂದ ಪವರ್ ಟಿವಿಗೆ ಮಾಹಿತಿ ಸಿಕ್ಕಿದೆ. ಸುಮಾರು 30 ರಿಂದ 40 ಶಾಸಕರನ್ನ ದೆಹಲಿಗೆ ಕರ್ಕೊಂಡು ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಿಸೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇದು ಮೊನ್ನೆ ಒಂದು ತಂಡ ದೆಹಲಿಗೆ ಹೋಗಿ ಅಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಶೃಂಗೇರಿ ಶಾಸಕರಾದಂಥ ಇಡೀ ರಾಜೇಗೌಡ ಇರ್ಬೋದು ಅಥವಾ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದ ತಂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಡಿಕೆ ಶಿ ಅವರು ಅದಕ್ಕೆ ಸಮರ್ಥನೆಯನ್ನ ಕೂಡ ಕೊಟ್ಟಿದ್ರು. ಅವರು ಸಚಿವಾಕಾಂಕ್ಷಿಗಳಿದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಚಿವಾಕಾಂಕ್ಷಿಗಳು ಅಲ್ಲಿ ಹೋಗಿರಬಹುದು, ಅದರಲ್ಲಿ ನಾನು ಯಾರನ್ನು ಕರ್ಕೊಂಡು ಹೋಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಮತ್ತೆ ಹೀಗಾಗಿ ಶಾಸಕರನ್ನ ಒಟ್ಟು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈಗ ಆಲ್ರೆಡಿ ಒಂದೆರಡು ತಂಡ ಡಿಕೆ ಶಿವಕುಮಾರ್ ಪರವಾಗಿ ದೆಹಲಿಗೆ ಹೋಗಿ ಬಂದಿದೆ. ಮತ್ತೆ ಮಂಗಳವಾರ ದೆಹಲಿಗೆ ತೆರಳಿ ಪರೇಡ್ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಡಿಕೆ ಶಿ ಅವರ ಪಾಳ್ಯದಲ್ಲಿ ರಾಘವೇಂದ್ರ? ಸಿಂಧೂರ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸಿಎಂ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಪಣ ತೊಗೊಂಡಂತೆ ಕಾಣ್ತಾ ಇದೆ. ಈಗಾಗಲೇ ಒಂದು ಪಣವನ್ನ ದೆಹಲಿಗೆ ಕರೆಸಿ ಹೈಕಮಾಂಡ್ ಮುಂದೆ ಪರೇಡ್ ಅನ್ನು ನಡೆಸಿದ್ರು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸಾಕಷ್ಟು ಗರಂ ಆಗಿ ಆ ಬಂದಂತಹ ಶಾಸಕರಿಗೆ ಬೈದು ಕಳಿಸಿದ್ರು. ಇದೀಗ ಮತ್ತೆ 2ನೇ ಸುತ್ತಿನ ಪರೇಡ್ಗೆ ಈಗ ಡಿಕೆ ಶಿವಕುಮಾರ್ ಅವರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗೈತೆ. ಸುಮಾರು 30 ರಿಂದ 40 ಮಂದಿ ಶಾಸಕರನ್ನ ದೆಹಲಿಗೆ ಕರೆಸಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹೀಗಾಗಿ ಇದಕ್ಕೆ ಮಂಗಳವಾರ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಂತಾನೂ ಸಹ ಹೇಳಲಾಗೈತೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರ್ತಕ್ಕಂತಹ ಚರ್ಚೆಯನ್ನ ನೋಡಿದ್ರೆ ಸದ್ಯದ ಮಟ್ಟಿಗೆ ನಾಯಕತ್ವ ಬದಲಾವಣೆ ವಿಚಾರ ದೂರದ ಮಾತು. ಏನಿದ್ರು ಕ್ಯಾಬಿನೆಟ್ ರೀಶಫಲ್ ಮಾಡಬಹುದು ಅನ್ನೋ ಮಾತುಗಳು ಸಹ ಕೇಳ್ಬರ್ತೈತೆ. ಒಂದು ಪಕ್ಷ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಡೌಟ್ ಅಂತಾನೂ ಸಹ ಹೇಳಲಾಗತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ರೀಶಫಲ್ ಆಗದೆ ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟು ಮಾತುಕತೆಯನ್ನ ನಡೆಸಿದ್ರೆ ಇಷ್ಟೊಂದು ಆದಿ ರಂಪ ಬೀದಿ ರಂಪ ಆಗ್ತಿರ್ಲಿಲ್ಲ. 3 ಬಾರಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಬಳಿ ಹೋದ್ರು ಸಹ ಯಾವುದೇ ಅಪಾಯಿಂಟ್ಮೆಂಟ್ ಅನ್ನ ಕೊಡದೆ ಭೇಟಿಯಾಗದೆ ಅವರನ್ನ ಕಳಿಸಿದ್ರು. ಇದು ಅವರಿಗೆ ಮಾಡುವಂತಹ ಅವಮಾನ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಿಡಿದಿದ್ದಾರೆ ಅಂತಾನೂ ಸಹ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.